ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 84. ಎಸ್, 90 ಡೇ ಚಾಲೆಂಜಲ್ಲಿ ಡೇ 84 ಡೇಸ್ ನೋಡಿ. ಎಸ್, ಇವತ್ತು ಏನಂದರೆ ಟಿ ಶರ್ಟ್ ಮರ್ತು ಬಂದುಬಿಟ್ಟೆ ನೋಡಿ. ಆಮೇಲೆ ಆ್ಯಕ್ಚುಲಿ ನಿನ್ನೆ ಕೂಡ ಲೆಗ್ ಮಾಡಿದ್ದೆ, ಏನು ತೊಂದರೆ ಇಲ್ಲ, ಬಟ್ ಕಂಫರ್ಟಬಲ್ ಆಗಿದೆ. ಎಸ್, ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸ್ಕ್ವಾಡ್ಗೆ ಎಂಡ್ ಮಾಡಿ, ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಇನ್ನೊಬ್ರಿಗೆ ಗೌರವ ಕೊಡಿ, ನೀವು ಕೂಡ ಗೌರವ ತಗೊಳ್ಳಿ. ಎಸ್, ಇವತ್ತು ನಾನು ಮಾಡ್ತಾರಂತ ಎಕ್ಸಸೈಸ್ ಬಂದುಬಿಟ್ಟು ಕೋರ್ ಸ್ಟ್ರೆಂತ್ ನೋಡಿ. ನಿನ್ನೆ ಲೆಗ್ ಮಾಡಿದ್ದೆ, ಆಮೇಲೆ ಟಿ ಶರ್ಟ್ ಕೂಡ ಮರ್ತು ಬಂದುಬಿಟ್ಟಿದ್ದೆ, ಹಾಗಾಗಿ ಕೋರ್ ಸ್ಟ್ರೆಂತ್ ಮಾಡೋಣ ಅಂತ. ಎಸ್, ಕೋರ್ ಮಾಡ್ತಾನೆ ಇದ್ದೀನಿ. ಇನ್ನೊಂದು 4 ಡೇಸ್ ಟಿ ಶರ್ಟ್ ಬುಚ್ಚಿ ರಿವೀಲ್ ಮಾಡೋದೆ ಅಂದರೆ ಬಟ್ ಬೆಟರ್, ತುಂಬ ಖುಷಿಯಾಗಿದ್ದೀನಿ. ಅಂದರೆ ಒಂದು ಸ್ವಲ್ಪ ಫಿಟ್ ಆಗಿದ್ದೀನಿ. 70 kg ಇದ್ದೀನಿ ನೋಡಿ. ಬೆಳಗ್ಗೆ ಕೂಡ ಚೆಕ್ ಮಾಡಿದೆ, 74 ಬಟ್ 70 ಬಂದಿದ್ದೀನಿ ಇವಾಗ. 76.9 ಇತ್ತೆ ಅನಿಸುತ್ತೆ. ಎಸ್, ಇವಾಗ ನೋಡಿ 70 kg, 5ರಿಂದ 6 kg ಕಮ್ಮಿ ಆಗಿದೆ. ಅದು ನೋಡಿ, ತುಂಬ ಡಿಫ್ರೆನ್ಸ್ ಇದೆ ಬಾಡೀಲಿ. ಅದೇ ಇವತ್ತು ವೈಫ್ ಹೇಳ್ತಾಯಿದ್ರೆ, ಏನು ನೀನೇನು ಹೋಗ್ತಾ ಒಣಗ್ತಾ ಇದೆಯಲ್ಲ ಅಂದ್ರೆ ಫುಲ್ ಸಣ್ಣ ಆಗೋಗ್ಬಿಟ್ಟಿದೆಯಲ್ಲ ನೀನು ಅಂತ. ಎಸ್, ಇದೊಂದು ಫೋನ್ ಸ್ಟಾರ್ಟ್ ಆಯ್ತು ನೋಡಿ. ಎಸ್, ಅದೇ ಫೋನ್ ಬಂದು ಸ್ವಲ್ಪ. ಎಸ್, ವೈಫ್ ಹೇಳ್ತಾ ಇದ್ರು ನೋಡಿ, ಏನು ಹೋಗ್ತಾ ಫುಲ್ ಒಣಗೋಗ್ತಾ ಇದೆಯಲ್ಲ ನೀನು ಅಂತ. ಅಂದರೆ ಫುಲ್ ಸಣ್ಣ ಆಗ್ಬಿಟ್ಟಿದ್ದೀನಿ, ಫುಲ್ಲೆಲ್ಲ ಮುಖ ಎಲ್ಲ ಎಳೆದ್ಬಿಟ್ಟಿದೆ, ಏನೇನು ಅಂತ. ಹೆಂಗೆ ನಾನು ಫಿಟ್ ಆಗಿಬಿಟ್ಟಿದ್ದೀನಿ, ನೀನು ಹೆಂಗೆ ಅಂತಂದರೆ ಅವಳು ಸ್ವಲ್ಪ ಹೊತ್ತು ಬಿಟ್ಟು ಬಂದುಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ಬಂದುಬಿಟ್ಟು, ನೀನು ಏನೇ ಆದರೂ ನಂತರ ಎಲ್ಲ ನೀನು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ನೀನು ನಂತರ ಅಂದರೆ ಅವಳೇ ಚೆನ್ನಾಗಿದ್ದಾಳಂತೆ, ನಾನು ಚೆನ್ನಾಗಿಲ್ಲ ಅಂತವಳೆ. ಆಮೇಲೆ ಇನ್ನೊಂದು ಹೇಳ್ತಾಳೆ ಅವಳು, ಬರೀ ನೀನು ಸಣ್ಣ ಆಗಿದೆಯಾ, ನನ್ನಷ್ಟು ನೀನು ಚೆನ್ನಾಗಿಲ್ಲ ನೀನು ಅಂತ ಇದ್ದಾಳೆ. ನಾನೇನಾದರೂ ಇನ್ನೂ ಸಣ್ಣ ಆಗ್ಬಿಟ್ರೆ ಅದು ಬೇರೆಯೇ ಅಂತಾಳೆ. ಎಷ್ಟು ಖುಷಿ ಆಗುತ್ತೆ, ನನಗೆ ಖುಷಿ ಮರಿ ಹಂಗೆಲ್ಲ ಹೇಳುತ್ತೆ ನೋಡಿ. ಎಸ್, ಫಸ್ಟ್ ಎಕ್ಸಸೈಸ್ ನೋಡಿ, ಕೋರ್ ಸ್ಟ್ರೆಂತಲ್ಲೇ ಪ್ಲ್ಯಾಂಕ್ ಪೊಸಿಷನಲ್ಲೇ ಜಸ್ಟ್ ಹಿಂಗೆ ಹ್ಯಾಂಡ್ ಸ್ಟ್ರೆಚ್ ಮಾಡಿ ಮತ್ತೆ ವಾಪಸ್ ಬಿಡಬೇಕು ನೋಡಿ. ಕೋರ್ ಸ್ಟ್ರೆಂತ್ ನೋಡಿ. ಇವಾಗ ಸ್ವಲ್ಪ ಒಂಚೂರು ಅಡ್ವಾನ್ಸು, ಸ್ವಲ್ಪ ಬೇಸಿಕ್ಕು ಎಲ್ಲ ಮಾಡ್ತಾ ಇರ್ತೀನಿ. ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ. ರೈಟ್ ಒನ್ ಲೆಫ್ಟ್ ಒನ್ ಎರಡೂ ಮಾಡಿದ್ರೆ 1 ಕೌಂಟು. ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬ್ರೀತ್ ನಾರ್ಮಲ್ ಮಾಡಿ. ಪ್ಲ್ಯಾಂಕ್ ಪೊಸಿಷನಲ್ಲೇ ಸೈಡ್ ಕೂಡ ಟ್ವಿಸ್ಟ್ ಈ ಕಡೆ ಆ ಕಡೆ ಹೋಗುತ್ತೆ. ಕೋರ್ ಒಳ್ಳೆ ವರ್ಕ್ ಆಗುತ್ತೆ ನೋಡಿ. ಅದಾದ ಅಲ್ಲೇ ಹೋಲ್ಡ್ ಮಾಡಿದಾಗ ಗ್ಲೂಟ್ ಸ್ಕ್ವೀಸ್ ಮಾಡಬೇಕು ನೋಡಿ. ಸ್ಕ್ವೀಸ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಹೊಟ್ಟೆ ಒಳಗೆ ಎಳ್ಕೊಳ್ಳಿ, ಕೋರ್ ಅಪ್ಡ ಮೇಲೆ ಎಂಗೇಜ್ ಮಾಡ್ಕೊಳ್ಳಿ, ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬ್ರೀತ್ ನಾರ್ಮಲ್ ಮಾಡ್ತಾ ಇರಿ. ಯಾರಿಗಾದ್ರೂ ಶೋಲ್ಡ್ರ್ ಏನಾದರೂ ಅನ್ಕಂಫರ್ಟಬಲ್ ಆದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಓವರ್ ಬಾಡಿ ವೇಟ್ ಇರೋ ದಯವಿಟ್ಟು ಈ ಥರ ಅಡ್ವಾನ್ಸ್ ಲೆವೆಲ್ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ. ಏನೇ ಇದ್ದರೂ ಟ್ರೈನರ್ನ ಕೇಳಿ, ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ನೀಟಾಗಿ ಮಾಡ್ಕೊಂಡು ಹೋಗಿ. ಟ್ರೈನರ್ನ ಕೇಳಬೇಕು ನೋಡಿ, ತುಂಬ ಜನ ಕೇಳೋದೇ ಇಲ್ಲ ನೋಡಿ. ಎಸ್, ಪ್ಲ್ಯಾಂಕ್ ಪೊಸಿಷನ್ ನೋಡಿ. ಆ್ಯಕ್ಚುಲಿ ಮುಂದೆ ಬಾಡಿ ವೇಟ್ ಇತ್ತು ಅಂದ್ಕೊಳ್ಳಿ, ಕಮ್ಮಿ ಪರ್ಸೆಂಟೇಜಲ್ಲಿ ಎಫೆಕ್ಟಿವ್. ಆಮೇಲೆ ಹಿಂಗೆಲ್ಲ ಮಾಡೋದು ನೋಡಿ, ಹಿಪ್ ಮೇಲೆ ಎತ್ಕೊಳ್ಳೋದು ಕರೆಕ್ಟಾಗಿರ್ಬೇಕು ನೋಡಿ. ಹೇಗಿದೆ ನೋಡಿ, ಶೋಲ್ಡರ್ ಹಿಪ್ ಜಾಯಿಂಟ್ ಕರೆಕ್ಟಾಗಿದೆ, ಹಿಪ್ಪಿಂದ ನೀಯಿಂದ ಹ್ಯಾಂಕಲ್ ಹಿಂಗೇ ಇರಬೇಕು ನೋಡಿ. ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಕರೆಕ್ಟ್ ಪ್ಲ್ಯಾಂಕ್ ಹಿಂಗೆ ಮಾಡಬೇಕು ನೋಡಿ. ತುಂಬ ಜನ ಮಧ್ಯದಲ್ಲಿ ಬೆಂಡ್ ಮಾಡ್ತಿರ್ತಾರೆ, ಕರೆಕ್ಟಾಗಿ ಪುಷಪ್ ಮಾಡೋಕ್ಕೆ ಬರೋಲ್ಲ. ಎಷ್ಟೋ ಜನಕ್ಕೆ ಪುಷಪ್ ಮಾಡೋಕ್ಕೆ ಬೇಡ. ಎಷ್ಟು ಹುಡುಗರು ಹೇಳ್ತಿರ್ತಾರೆ, ಸೀನಿಯರು 4, 5, 7 ವರ್ಷದಿಂದ ಮಾಡ್ತಿರ್ತಾರೆ, ಪುಷಪ್ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ, ಕರೆಕ್ಟಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಕ್ಕೆ ಬರಲ್ಲ. ತುಂಬ ಜನ ಇರ್ತಾರೆ, ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಇದೆ. ಏನೇ ಇದ್ದರೂ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಟ್ರೈನರ್ನ ಕೇಳಿ. ಎಸ್, ಸೈಡ್ ಪ್ಲ್ಯಾಂಕ್ ಪೊಸಿಷನಲ್ಲಿ ಹಿಪ್ ಮೂಮೆಂಟ್ ನೋಡಿ. ಹಿಪ್ ಮೂಮೆಂಟ್ ಮಾಡಬೇಕು. ಅದಾನಂತರ ಅಲ್ಲೇ ಹೋಲ್ಡ್ ಮಾಡಿ, ಸೈಡ್ ಆಬ್ಲಿಕ್ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಗೊತ್ತಾಗುತ್ತೆ ನೋಡಿ. ಕಾನ್ಸಂಟ್ರೇಟ್ ಮಾಡಬೇಕು. ತುಂಬ ಜನ ಫೀಲೇ ಮಾಡಲ್ಲ, ಮಾಡ್ತಿರ್ತಾರೆ, ಎಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ ನಿಮಗೆ. ಅದು ಕೂಡ ಅಷ್ಟೇ ನೋಡಿ, ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದು ವರ್ಕ್ ಆಗುತ್ತೆ ಯಾವುದಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು ನೋಡಿ. ತುಂಬ ಜನ ಅದೇ ಹೇಳ್ತಾರೆ ನೋಡಿ, ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ, ತುಂಬ ವರ್ಷದಿಂದ ಮಾಡ್ತಿರ್ತಾರೆ, ಕರೆಕ್ಟಾಗೇ ಮಾಡಲ್ಲ. ಬೇಸಿಕ್ ಬ್ರೀತ್ ಇನ್ ಬ್ರೀತ್ ಔಟ್ ಗೊತ್ತಿರಲ್ಲ, ಕರೆಕ್ಟಾಗಿ ಪೊಸಿಷನ್ ಅಂದರೆ ಪೋಸ್ಟರ್ ಕರೆಕ್ಟಾಗಿರಲ್ಲ. ಟ್ರೈನರ್ನ ನಾವೇ ನೋಡಿ ಹೇಳ್ತೀವಿ, ಬಟ್ ಕೆಲವೊಂದು ಇರುತ್ತೆ ನೋಡಿ, ಆಮೇಲೆ ಇವ್ರಿಗೆ ಸರಿ ಮಾಡೋಕ್ಕೆ ಬರಲ್ಲ ಕರೆಕ್ಟಾಗಿ. ಅದ್ರ ಜೊತೆಗೆ ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಅಂದರೆ ಸ್ವಲ್ಪ ದಿನ ಮಾಡ್ತಿದ್ದಂಗೆ ಅವರೇ ಎಲ್ಲ ಪಂಟ್ರು ಆಗಿಬಿಡ್ತಾರೆ. ಹಿಂಗೆ ಅಂತ ಅದೆಲ್ಲ ಕರೆಕ್ಟಾಗಿ ಕಲ್ತ್ಬಿಟ್ಟು ಖಂಡಿತ ಗೈಡ್ ಮಾಡಿದ್ರೆ ಸೂಪರ್. ನೀವೇ ತಪ್ಪು ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ನೀವು ತಪ್ಪು ಮಾಡಿದ್ರೆ ಅದ್ರಿಗೆ ಅದೇ ಹೇಳ್ಕೊಡ್ತೀರ, ಅವರು ಕೂಡ ಅದೇ ತಪ್ಪನ್ನ ಕರೆಕ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಯಾರೋ ಒಬ್ಬನ ಎಕ್ಸ್ಪೀರಿಯೆನ್ಸ್ ಇರೋನು ಬರ್ತಾನೆ, ಅವಾಗ ಕರೆಕ್ಟ್ ಮಾಡ್ತಿರ್ತಾನೆ. ಅವ್ನು ಆಲ್ರೆಡಿ ಹೋಗಿರುತ್ತೆ, ಒಂದು 5-6 ವರ್ಷ ಆಗಿರುತ್ತೆ, ಅವಾಗ ಕರೆಕ್ಟ್ ಮಾಡುತ್ತಾ ಇರ್ತಾನೆ. ತುಂಬ ನೋಡಿ, ಹಿಂಗೆ ತಪ್ಪು ಮಾಡೋದು. ಏನಿದು ಟ್ರೈನರ್ನ ಕೇಳಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಎಸ್, ಈ ಎಕ್ಸಸೈಸ್ ಸ್ವಲ್ಪ ನನಗೆ ಎಫೆಕ್ಟಿವ್ ನೋಡಿದ್ದು. ಆ್ಯಕ್ಚುಲಿ ಇದು ಬಿಡಲ್ಲ, ಸ್ವಲ್ಪ ಇದು ಲಾಸ್ಟ್ ಟೈಮ್ ಮಾಡಿರಲಿಲ್ಲ, ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ಆ್ಯಕ್ಚುಲಿ ನೀವು ಅಲ್ಲೇ ಹೋಲ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇದು. ಮತ್ತೆ ಒಂದು ಫೋನ್ ಸ್ಟಾರ್ಟ್ ಆಯ್ತು ನೋಡಿ.
ಎಸ್, ಈ ಎಕ್ಸಸೈಸ್ ತುಂಬ ಎಫೆಕ್ಟಿವ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇದು ಮೂಮೆಂಟ್ ಮಾಡಿ ಹೋಲ್ಡ್ ಮಾಡೋದಾಗಿದೆಲ್ಲ ತುಂಬ ಹೆವಿ ವರ್ಕೌಟ್ ಆಗುತ್ತೆ. ಅದು ತುಂಬ ಗಡ 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 ನೆಡಗ್ಬಿಡುತ್ತೆ ನೋಡಿ. ಕೆಲವೊಂದು ಎಕ್ಸಸೈಸ್ ಮಾಡಿದಾಗ ನಿಮಗೆ ಅದು ತುಂಬ ಎಫೆಕ್ಟಿವ್ ಆಗಿತ್ತಂದರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಕೋರ್ ಸ್ಟ್ರೆಂತಲ್ಲಿ. ಕೆಲವೊಂದೆಲ್ಲ ಇದೇ ನೋಡಿ, ಟ್ರೈನರ್ನ ಯಾವಾಗಲೂ ನಾವು ಕ್ಲೈಂಟ್ಗೆ ಹೇಳ್ಕೊಡ್ಬೇಕು, ಅಡ್ವಾನ್ಸ್ ಲೆವೆಲ್ ಯಾವ್ಯಾವ ಥರ ಇಂಟೆನ್ಸ್ ಮಾಡಿ ಇವ್ರನ್ನ ಫೇಲ್ಯೂರ್ ಮಾಡ್ಬೋದು, ಒಳ್ಳೆ ಎಫೆಕ್ಟಿವ್ ಎಕ್ಸಸೈಸ್ ಇದೇ ಥರ ಡಿಸೈನ್ ಮಾಡೋದು ನೋಡಿ. ಕೆಲವೊಂದು ಹೆವಿ ಎಫೆಕ್ಟ್ ಎಸ್ ಮತ್ತು ಕೆಲವೊಂದು ಎಫೆಕ್ಟಿವ್ ಎಕ್ಸಸೈಸ್ ಇರ್ತವೆ ನೋಡಿ, ಅದನ್ನ ಹಾಗೆ ಇರಬೇಕು, ಆ್ಯಡ್ ಮಾಡ್ಕೋಬೇಕು ನೋಡಿ. ಇದು ನೋಡಿ, ಅದು ಮೂಮೆಂಟ್ ಆದ ನಂತರ ಹೋಲ್ಡ್ ಮಾಡೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ಅದು ನೆಕ್ಸ್ಟ್ ಲೆವೆಲ್ ನೋಡಿ. ಒಳಗೆ ಗಡ ಗಡ ನಡಗ್ಬಿಡುತ್ತೆ. ಒಂದು 10-15 ಸೆಕೆಂಡ್ಗೆಲ್ಲ ಅಳ್ಳಾಡ್ಬಿಡುತ್ತೆ ನೋಡಿ ಅದು ಮೂಮೆಂಟ್ ಮಾಡಿದ ನಂತರ. ಒಳ್ಳೆ ಎಫೆಕ್ಟಿವ್. ಅಲ್ಲೇ ಹಾಫ್ ಕ್ರಂಚ್ ಮಾಡಿ ಅಪ್ಪರ್ ಬಾಡಿನ ಮಾತ್ರ ಕ್ರಂಚ್ ಮಾಡ್ಕೊಳ್ಳಿ. ನೆಕ್ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕೆಲವು ನೆಕ್ ತುಂಬ ಮೂಮೆಂಟ್ ಮಾಡ್ತಾರೆ, ನೆಕ್ ಪೇನ್ ಬಂದುಬಿಡುತ್ತೆ ನೋಡಿ. ಅಲ್ಲೇ ಸುಪೈನ್ 90 ಡಿಗ್ರಿ ಜಸ್ಟ್ ಹೋಲ್ಡ್ ಮಾಡಿ ಲೆಗ್ನ, ಅಪ್ಪರ್ ಬಾಡಿ ಮಾತ್ರ ಕ್ರಂಚ್ ಮಾಡಿ, ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬ್ರೀದ್ ನಾರ್ಮಲ್ ಮಾಡ್ತಾ ಇರಿ. ಎಸ್, ಆರೋಗ್ಯ ನೋಡ್ಕೋಬೇಕು ನೋಡಿ. ಅದೇ ವೈಫ್ ನೋಡಿ ಎಷ್ಟು ಕಂಟ್ರೋಲ್ ಮಾಡ್ತಾಳೆ ಅಂದರೆ ಅವ್ರು ಹೇಳೋದು. ಅದೇ ಅಷ್ಟೇ, ಅವಳು ಬಿಟ್ಬಿಟ್ಲು ಸ್ವಲ್ಪ ರೆಗ್ಯುಲರಾಗೆ ಬರ್ತಾಯಿಲ್ಲ ನೋಡಿ. ಮನೇಲಿ ಮಾಡ್ತಾ ಇದ್ದಾರೆ. ಓಕೆ, ಸ್ವಲ್ಪ ಅವಳಿಗೆ ಒಂಚೂರು ಡಿಸ್ಟರ್ಬೆನ್ಸು. ಎಸ್, ಖುಷಿಯಾಗಿರ್ಬೇಕು ನೋಡಿ, ಆರೋಗ್ಯ ಆಗಿ ಎಲ್ಲ ನೋಡ್ಕೋಬೇಕು, ಓವರಾಲ್ ಫಿಟ್ಟಾಗಿರ್ಬೇಕು ನೋಡಿ. ಅದೇ ಜೀವನ ನೋಡಿ, ಖುಷಿಯಾಗಿ ಚೆನ್ನಾಗಿರೋದೆ ಪ್ರತಿಯೊಬ್ಬರಲ್ವ. ಒಂದು ಕುಟುಂಬದಲ್ಲಿ ಪ್ರತಿಯೊಂದು ಆರೋಗ್ಯವಾಗಿದ್ದು ಖುಷಿಯಾಗಿದ್ದರೆ ಅದೇ ಲೈಫ್ ಹೋಗ್ತಾ ಇರುತ್ತೆ ಭಗವಂತ ಕರ್ಕೊಂಡು. ಎಸ್, ಒಂದು ಲೆಗ್ ಫೋಲ್ಡ್ ಮಾಡಿಕೊಂಡು ರೈಟ್ ಲೆಗ್ ಸ್ಟ್ರೆಚ್ ಇಟ್ಕೊಂಡು ಲೆಫ್ಟ್ ಲೆಗ್ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಭಾರ ಹಾಕ್ಕೊಂಡು ಲೆಗ್ ರೈಸ್ ಮಾಡಬೇಕು ನೋಡಿ. ಎಸ್, ಬ್ರೀದ್ ಔಟ್ ಆಫ್, ಸ್ಲೋ ಬ್ರೀದ್ ಇನ್ ಮಾಡಿ, ಇಲ್ಲಾಂದರೆ ಬ್ರೀದ್ ನಾರ್ಮಲ್ ಮಾಡ್ಕೊತಾರೆ. ಕಂಟ್ರೋಲ್ ಮಾಡಬೇಕು ನೋಡಿ. ಎಷ್ಟು ಆಲ್ರೆಡಿ ಫೇಲ್ಯೂರ್ ಆಗಿದೆ, ಬಟ್ ಕಂಟ್ರೋಲ್ ಮಾಡಿದಷ್ಟು ಒಳ್ಳೆ ಎಫೆಕ್ಟಿವ್ ಎಕ್ಸಸೈಸ್ ನೋಡಿ ಇದು. ಸ್ಲೋವಾಗಿ ಬ್ರೀದ್ ಇನ್ ಡೌನ್ ಮಾಡ್ಕೊಂಡು ಸ್ಲೋವಾಗಿ ಬಿಡಬೇಕು ನೋಡಿ, ಬಟ್ ಒಳ್ಳೆ ಎಫೆಕ್ಟಿವ್ ಆಗಿದೆ. ಕೆಲವೊಂದೆಲ್ಲ ಸ್ಪೀಡ್ ಮಾಡ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಮಾಡಿ, ಕೆಲವೊಂದು ಕಂಟ್ರೋಲ್ ಮಾಡಿ ನಿಧಾನ ಬಿಡ್ತಿರುತ್ತೆ, ಅವಾಗ ಬ್ರೀದ್ ಇನ್ ಸ್ಲೋ ಆಗಿ ಮಾಡಿಕೊಂಡು ಒಳ್ಳೆ ನೋಡಿ. ಮಸಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಎಸ್, ಆಗಲೇ ನೋಡಿ, ಹೋಲ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಬಟ್ ಕೋರ್ ಮಾತ್ರ ಅಷ್ಟು ಈಸಿ ಅಲ್ಲ ನೋಡಿ, ಅಷ್ಟು ಸುಲಭನೆಲ್ಲ. ಗಡ 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 ನಡಗಿಸ್ಬಿಡುತ್ತೆ. ಯಾರೇ ಆಗಿರಲಿ ನೋಡಿ, ಕೋರ್ ಯಾರಿಗೆ ವೀಕ್ ಇರುತ್ತೋ ಅವರೆಲ್ಲ ನಡಗ್ತಾನೆ ಇರುತ್ತೆ ನೋಡಿ. ಎಷ್ಟೇ ಮಾಡಿದ್ರು ಅಷ್ಟೇ ನೋಡಿ. ಕೆಲವೊಂದು ಅದಕ್ಕೆ ನೋಡಿ ಆಮೇಲೆ ರಿಪೀಟ್ ಮಾಡೋದಿದೆ ನೋಡಿ, ಅದು ತುಂಬ ಕಷ್ಟ. ಎಲ್ಲ ರಿಪೀಟ್ ಮಾಡಬೇಕು. ಆಮೇಲೆ ಹೆವಿ ಕೆಲವೊಂದು ಆಬ್ಲಿಕ್ ಕೂಡ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಒಂಚೂರು. ಆಮೇಲೆ ಸ್ವಲ್ಪ ಕಾರ್ಡಿಯೋ ಮಾಡಿಕೊಂಡು ಓವರಲ್ ಎವ್ರಿಡೇ ಒಂದು 400 to 500 ಕ್ಯಾಲರಿ ಬರ್ನ್ ಆಗೇ ಆಗುತ್ತೆ ನೋಡಿ. ದಿನಕ್ಕೆ ನಾನು 7ರಿಂದ 10 ಕಿಲೋಮೀಟ್ರ್ ಓಡಾಡ್ತಾ ಇರ್ತೀನಿ ನೋಡಿ. ಫುಲ್ ಟ್ರ್ಯಾಕ್. ಬೆಳಗ್ಗೆ 5:30ಗೆ ನಾನು ವಾಚ್ ಹಾಕ್ಕೊಂಡಿರ್ತೀನಿ. 5:30ಯಿಂದ 11 ಗಂಟೆವರೆಗೂ ಹಾಕ್ಕೊಂಡಿರ್ತೀನಿ. ಆಮೇಲೆ 11-11:30ವರೆಗೂ ಇರುತ್ತೆ. 11 ಗಂಟೆವರೆಗೂ ಮ್ಯಾಕ್ಸ್, 11:30 ಮ್ಯಾಕ್ಸು. ಆಮೇಲೆ ತಿರ್ಗಾ ಬಂದು ತೆಗೆದಿಟ್ಟಿರ್ತೀನಿ. ತಿರ್ಗಾ ಈವ್ನಿಂಗ್ 4 o'clock 4:30ಗೆಲ್ಲ ಹಾಕ್ಕೊತೀನಿ. ತಿರ್ಗಾ ಅದು 9 o'clockವರೆಗೂ ನೋಡಿ. ಎಂಟೈರ್ ಡೇ ನನಗೆ ಏನಿಲ್ಲ ಅಂದರೂ ಒಂದು 7ರಿಂದ 10 ಕಿಲೋಮೀಟ್ರ್ ಆಗಿರುತ್ತೆ. ಒಂದು 300 to 400 ಕ್ಯಾಲರಿ ಬರ್ನ್ ಆಗಿರುತ್ತೆ ನೋಡಿ. ಅದೇ ವರ್ಕೌಟು ಅದು ಆ್ಯಡ್ ಮಾಡ್ಕೊಂಡೆಲ್ಲ ಆಗಿರುತ್ತೆ ನೋಡಿ. ಖುಷಿ ಆಗುತ್ತೆ. ಕೆಲವು ಟೈಮ್ ಇನ್ನೂ ಈವ್ನಿಂಗ್ ಏನಾದರೂ ಮಾಡಿದ್ರೆ 500 to 550 ಎಲ್ಲ ರೀಚ್ ಆಗುತ್ತೆ. ಅಂದರೆ ಒಂದು 20 ಮಿನಿಟ್ಸ್ ಅಲ್ಲೇ ಒಂದು 200 ಕ್ಯಾಲರಿ ಬರ್ನ್ ಆಗಿಬಿಡುತ್ತೆ. ಅದೇ ನೋಡಿ, ನಾವು ತಿಂತೀವಿ ನೋಡಿ. ತಿನ್ನಬೇಕಾದ್ರೆ ಕರಗಿಸ್ಬೇಕು ನೋಡಿ ಚೆನ್ನಾಗಿ. ಒಳ್ಳೆ ಕ್ಯಾಲರಿ ಡಿಫಿಸಿಟ್ ಅಂದರೆ ಕ್ಯಾಲರೀಸ್ ಬ್ಯಾಲೆನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಡಯಟ್ ಮಾಡಿದ್ರೆ, ನೀವು ಪ್ರೋಟೀನ್ ಆ್ಯಡ್ ಮಾಡ್ಕೊಂಡು ಕ್ಯಾಲರಿ ಕಮ್ಮಿ ಇಟ್ಕೊಂಡು ಜಂಕ್ ಫುಡ್, ಆಯಿಲ್ ಫುಡ್, ಆ್ಯಡೆಡ್ ಶುಗರ್ ಬಿಟ್ಬಿಟ್ಟು ಸ್ವಲ್ಪ ಒಂದು ವೆಯ್ಟ್ ಕಂಟ್ರೋಲ್ ಬರೋವರೆಗೂ ಸ್ಟ್ರಿಕ್ಟಾಗಿ ಇದ್ಬಿಟ್ರೆ ಒಳ್ಳೆ ವೆಯ್ಟ್ ಬ್ಯಾಲೆನ್ಸ್ ಮಾಡಿ ಒಳ್ಳೆ ಮಸಲ್ ಮಾಸ್ ಇನ್ಕ್ರೀಸ್ ಮಾಡಿಕೊಂಡು ಫಿಟ್ಟಾಗಿರ್ಬೋದು ನೋಡಿ. ತುಂಬ ದಯವಿಟ್ಟು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಗೊತ್ತಾಗುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಯಾವ ಥರ ಇರುತ್ತೆ ಅಂತ. ನಿಮಗೆ ಆರೋಗ್ಯದೆಲ್ಲ ಗೊತ್ತಾಗುತ್ತೆ ನೋಡಿ. ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಎಲ್ಲ ನೋಡ್ಕೊಳ್ಳಿ, ಆರೋಗ್ಯ ಚೆಕ್ ಮಾಡ್ಕೊಳ್ಳಿ. ಎವ್ರಿ ಇಯರ್ ವರ್ಷಕ್ಕೊಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ. ಆಮೇಲೆ ಹೆಲ್ತ್ ಇನ್ಸೂರೆನ್ಸ್ ಇಟ್ಕೊಳ್ಳಿ. ಎಲ್ಲ ಇರಬೇಕು ನೋಡಿ. ಬೇಸಿಕ್ ಇವೆಲ್ಲ ಅಲ್ವಾ. ನಾಳೆ ದಿನ ಏನೇ ಆದ್ರೂ ಹೋಗ್ಬಿಟ್ರೆ ಅಂದರೆ ಹಾಸ್ಪಿಟ್ಲಿಗೆ ಆರಾಮಾಗಿ ಕ್ಲೈಮ್ ಆಗುತ್ತೆ. ನಾನಂತರ ಇನ್ಸೂರೆನ್ಸ್ ಎಲ್ಲ 100% ಕ್ಲೈಮ್ ಆಗಬೇಕು. ನನ್ನ ಬೈಕಿಂದ ಇಟ್ಕೊಂಡು ಈ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಹಂಗೆ ನೋಡಿ. ಕೆಲವೊಂದು 5-6 ಸಾವಿರ ರೂಪಾಯಿ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ತಲೆ ಕೆಡ್ಸ್ಕೊಬಾರ್ದು ನೋಡಿ. ಆಮೇಲೆ ನಾಳೆ ದಿನ ಏನಾದರೂ ಆದರೆ ಅದು ಫುಲ್ ಕ್ಲೈಮ್ ಆಗೋ ಥರ ಇರಬೇಕು ನೋಡಿ. ನಾನು ಇನ್ಸೂರೆನ್ಸು ಅಷ್ಟೇ, ಆ ಗ್ಲೌಸ್ ಕೂಡ ನಾನು ಪೇ ಮಾಡಲ್ಲ. ಏನಾದರೂ ಆ್ಯಡ್ ಇದ್ದರೆ ಹೇಳಿ, ಅದು ಚಾರ್ಜಸ್ನ ಆ್ಯಡ್ ಮಾಡಿಕೊಡಿ ಅಂತ ಹೇಳ್ತಾ ಇರ್ತೀನಿ. ಕಾರ್ದು ಅಷ್ಟೇ, ಅದನ್ನ ಹಂಗೆ ಇತ್ತು ನೋಡಿ. ಅದೇ ಥರನೇ ಬೈಕ್ದು ಅಷ್ಟೇ ನೋಡಿ. ಅವೆಲ್ಲ ಏನು ಸಣ್ಣ ಪುಟ್ಟ ಒಂದು 2-3 ಸಾವಿರ ರೂಪಾಯಿ ಡಿಫ್ರೆನ್ಸ್ಗೋಸ್ಕರ ಬೇರೆ ನೋಡಿ ಅಲ್ವಾ. ಅದಕ್ಕೆ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಕೋಬೇಕು. ಯಾವುದಕ್ಕೆ ಕಾರ್ ಆಗಲಿ ಬೈಕ್ ಆಗಲಿ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸೇ ಮಾಡಿಸ್ಕೊಳ್ಳಿ. ಎಸ್, ನೀರು ಕೂಡ ಕುಡಿಬೇಕು ನೋಡಿ. ತುಂಬ ಜನ ನೀರು ಕಮ್ಮಿ ಕುಡಿತಾರೆ. ನೀರು ಕುಡಿಬೇಕು ನೋಡಿ.
ಆರೋಗ್ಯ ನೋಡ್ಕೊಳ್ಳಿ, ಖುಷಿಯಾಗಿರಿ, ಚೆನ್ನಾಗಿರಿ. ಇವಾಗೆಲ್ಲ ರಿಪೀಟ್ ಮಾಡಬೇಕು. ಅವಾಗ ಇರೋದು ನೋಡಿ ಟಾಸ್ಕ್. ಎಸ್, ಆದರೂ ಮಾಡೋದೇ ಒಂದು 3-4 ಸೆಟ್ಟಕ್ಕೆ ಹೆವಿ ಎಫೆಕ್ಟ್. ಅದ್ರ ಜೊತೆ ಒಬ್ಲಿಕ್ಕು ಮಾಡೋದೆ ಮತ್ತು ಕಾರ್ಡಿಯೋ ಮಾಡ್ತೀವಿ. ಎಸ್, ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಓವರಾಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು. ದಯವಿಟ್ಟು ಎವ್ರಿಡೇ ಒಂದು 10 to 15 ಮಿನಿಟ್ಸ್ ಕಾರ್ಡಿಯೋ ಮಾಡಿ. ಎವ್ರಿಡೇ ಇಟ್ಕೊಡಿ ಒಂದು 10 to 20 ನಿಮಿಷ. ಎನಿ ಸ್ಪೀಡ್ ಎಕ್ಸಸೈಸ್ ನೋಡಿ, ಯಾವುದೇ ಒಂದು ಸ್ಪೀಡ್ ಎಕ್ಸಸೈಸ್ ಮಾಡಿದ್ರು ಕಾರ್ಡಿಯೋ ವರ್ಕ್ ಆಗುತ್ತೆ. ಮಾಡಬೇಕು ನೋಡಿ, ಒಂದು 10 ನಿಮಿಷ 15 ನಿಮಿಷ ಒಂದೇ ಲೆವೆಲ್ ಹೋಗ್ತಾ ಇರಬೇಕು ನೋಡಿ. ಒಂದು 10-15 ನಿಮಿಷ 10 ನಿಮಿಷ 5 ನಿಮಿಷ ಓಡಿದೆ 10.11 ಸ್ಪೀಡಲ್ಲಿ. ಒಂದು 60 to 70 ಕ್ಯಾಲರಿ ಬರ್ನ್ ಆಯಿತು. ಆಮೇಲೆ ಸಂಜೆ ಮಾಡ್ಕೋಬೇಕಾಯ್ತು ಅದೊಂದು ಸ್ವಲ್ಪ ಕೆಲಸ. ಎಸ್, ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ, ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಏನೇ ಮಾಡಿರಿ, ಕೋರ್ ಮಾಡಿ, ಯಾವುದೇ ಮಾಡಿ ಎಕ್ಸಸೈಸ್ ಮಾಡಿ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಎಸ್, ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಇನ್ನೊಬ್ಬರಿಗೆ ಗೌರವ ಕೊಡಿ, ನೀವು ಕೂಡ ಗೌರವ ತಗೊಳ್ಳಿ. ಅದೇ ನೋಡಿ, ಜೀವನದಲ್ಲಿ ಹ್ಯಾಪಿಯಾಗಿ ಖುಷಿಯಾಗಿ ಚೆನ್ನಾಗಿರಬೇಕು. ಅದ್ರ ಜೊತೆ ಆರೋಗ್ಯವಾಗಿ. ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿದ್ದರೆ ಕುಟುಂಬನೇ ಚೆನ್ನಾಗಿರುತ್ತೆ ಅಲ್ವಾ. ಮನೆ ನಡೆಸೋರು, ಅದು ಸ್ಪೆಷಲಿ ಮನೆ ನಡೆಸೋರು ಮಾತ್ರ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಆರೋಗ್ಯವಾಗಿದ್ದರೆ ಅಂದ್ಕೊಂಡು ಎಲ್ಲನೂ ಓವರಾಲ್ ಎಲ್ಲ ನಡೆಯುತ್ತೆ. ಮನೆ ಯಾರು ನೋಡ್ಕೊತಿರ್ತಾರೆ, ಯಜಮಾನತಿ, ದಯವಿಟ್ಟು ಮನೆ ಯಜಮಾನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯನ ಕೊಟ್ಟು ಕಮ್ಮಿ ಪರ್ಸೆಂಟೇಜಲ್ಲಿ ಎಣ್ಣೆ ಹಾಕಿ ಒಳ್ಳೆ ಆರೋಗ್ಯಕರ ಆಹಾರ ಫುಡ್ ಕೊಡಿ. ಆರೋಗ್ಯವಾಗಿ ಫುಡ್ ತಿನ್ನಿ. ಈಗ ತಿನ್ನೋದಂದ್ರೆ ಇದೆ ನೋಡಿ, ರಾಗಿ, ಜೋಳ, ನವಣೆ, ಸಜ್ಜೆ, ಇದೇ ಥರನೇ ವೆಜಿಟೇಬಲ್ ಇಟ್ಕೊಳ್ಳಿ ಎವ್ರಿಡೇ. ಫ್ರೂಟ್ಸ್ ಯಾವುದಾದ್ರೂ ಒಂದು ತಿನ್ನಿ, ಬನಾನ ಯಾವುದೇ ಒಂದು ತಿನ್ನಿ, ಹಣ್ಣು ತಿನ್ನಿ, ಅದ್ರ ಜೊತೆಗೆ ಆಮ್ಲ ತಿನ್ನಿ, ಒಂದು ಬೇಸಿಕ್ ನೋಡಿ. ಎಸ್, ಖುಷಿಯಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಬಿ ಪಾಸಿಟಿವ್. ಥ್ಯಾಂಕ್ ಯು.